ತುಮಕೂರಿನ ಕಲ್ಲುಗುಡ್ಡಗಳ ಹಸಿರು ಮಡಿಲಲ್ಲಿ ನೆಲೆಸಿರುವ ಒಂದು ಪುಟ್ಟ ಊರು, ಅದೇ ದೊಡ್ಡ ತಿಮ್ಮಯ್ಯನ ಪಾಳ್ಯ. ಈ ಊರಿನ 18 ಮನೆತನದ ಜನರಿಗೆ ಆ ತಾಯಿ ಕಾಳಘಟ್ಟಮ್ಮನೇ ಸರ್ವಸ್ವ. ಮನೆ ಮನೆಯಲ್ಲೂ ಆ ದೇವಿಯ ನಾಮಜಪ ಕೇಳಿಸುತ್ತಿತ್ತು. ಪ್ರತಿ ವರ್ಷ ಎತ್ತಿನ ಬಂಡಿಯನ್ನು ಮಲ್ಲಿಗೆ ಮತ್ತು ಮಂಗಳದ ಹೂವಿನಿಂದ ಸುಂದರವಾಗಿ ಸಿಂಗಡಿಸಿ ತಾಯಿಯ ದರ್ಶನಕ್ಕೆ ಹೋಗುವುದು ಈ 18 ಮನೆತನದವರ ಪವಿತ್ರ ಸಂಪ್ರದಾಯವಾಗಿತ್ತು. ಆದರೆ ಆ ವರ್ಷ ವಿಧಿಯಾಟ ಬೇರೇ ಇತ್ತು. ಆಕಾಶ ಮೌನವಾಯಿತು. ಮಳೆ ಬರಲಿಲ್ಲ. ಮೋಡಗಳು ಕರಗದೆ ಊರಿನ ಕೆರೆ ಬತ್ತಿ ಹೋಯಿತು. ಹಸಿರಾಗಿದ್ದ ತೆಂಗಿನ ತೋಪುಗಳು ಒಣಗಿದವು. ಸಾಲದ್ದಕ್ಕೆ ಮಕ್ಕಳ ಮೈಯಲ್ಲಿ ವಿಚಿತ್ರ ರೋಗಗಳು ಕಾಣಿಸಿಕೊಂಡವು. ಹಳ್ಳಿಯ ಜನರ ಕಣ್ಣಲ್ಲಿ ಕಣ್ಣೀರೂ ಬತ್ತಿ ಹೋಗುವಷ್ಟು ಬರಗಾಲ ಆವರಿಸಿತ್ತು. ಆ ಮನೆತನದ ಹಿರಿಯರು ಸಂಕಟದಿಂದ ಒಟ್ಟಾದರು. ತಾಯಿಯನ್ನು ಕರೆಯೋಣ, ಅವಳೇ ನಮಗೆ ದಾರಿ ತೋರಿಸುತ್ತಾಳೆ ಎಂದು ನಿರ್ಧರಿಸಿದರು. ಹಿರಿಯರು ಭಕ್ತಿಯಿಂದ ಎತ್ತಿನ ಬಂಡಿ ಸಿದ್ಧಪಡಿಸಿ ದೇವಸ್ಥಾನದತ್ತ ಹೊರಟರು. ಅಲ್ಲಿ ತಾಯಿಯ ಸನ್ನಿಧಿಯಲ್ಲಿ ಮಂಡಿಯೂರಿ ಕಣ್ಣೀರಿಟ್ಟರು. ಅಮ್ಮ, ಜಗನ್ಮಾತೆಯೇ, ನಿನ್ನನ್ನೇ ನಂಬಿದ ಮಕ್ಕಳನ್ನು ಕೈಬಿಡಬೇಡ. ನಮ್ಮೂರಿನ ಕೆರೆ ತುಂಬಿಸು, ಮಕ್ಕಳ ರೋಗ ಗುಣಪಡಿಸು. ನೀನೇ ನಮ್ಮೂರಿಗೆ ಬರಬಾರದೆ ತಾಯಿ ಎಂದು ಆರ್ತ ಧ್ವನಿಯಿಂದ ಬೇಡಿಕೊಂಡರು. ಪ್ರಾರ್ಥನೆ ಮುಗಿಸಿ ಭಕ್ತಿಯಿಂದ ಮರಳಿ ಊರಿಗೆ ಬರುವಾಗ ಕಾಡಿನ ಹಾದಿಯ ಒಂದು ತಿರುವಿನಲ್ಲಿ ಒಬ್ಬ ಹಿರಿಯ ಅಜ್ಜಿ ನಿಂತಿದ್ದರು. ಹಣೆಯಲ್ಲಿ ದೊಡ್ಡ ಕೆಂಪು ಕುಂಕುಮದ ಬೊಟ್ಟು, ಕೆನ್ನೆಯಲ್ಲಿ ಅರಿಶಿನದ ಕಾಂತಿ, ತಲೆಯಲ್ಲಿ ಮಲ್ಲಿಗೆಯ ದಿವ್ಯ ಘಮ. ಆ ಅಜ್ಜಿ ಮೆಲ್ಲಗೆ ಕೇಳಿದ್ರು, ಮಕ್ಕಳೇ, ಎಲ್ಲಿಗೆ ಹೊರಟಿದ್ದೀರಿ? ಈ ಸುಡು ಬಿಸಿಲಿನಲ್ಲಿ ನನಗೂ ಸ್ವಲ್ಪ ಜಾಗ ಕೊಡುವಿರಾ? ಹಿರಿಯರು ಭಕ್ತಿಯಿಂದ ಹೇಳಿದರು, ಬಾರಮ್ಮ ತಾಯಿ, ಇದು ನಮ್ಮ ಪುಣ್ಯ ಎಂದು ಅವಳನ್ನು ಬಂಡಿಯಲ್ಲಿ ಕುಳ್ಳಿರಿಸಿದರು. ದಾರಿಯುದ್ದಕ್ಕೂ ಹಿರಿಯರು ಆ ಅಜ್ಜಿಯ ಜೊತೆ ಹಳ್ಳಿಯ ಕಷ್ಟಗಳನ್ನು ಹಂಚಿಕೊಳ್ಳುತ್ತಾ ಸಾಗಿದರು. ಬಂಡಿ ದೊಡ್ಡ ತಿಮ್ಮಯ್ಯನ ಪಾಳ್ಯದ ಗಡಿ ತಲುಪಿತು. ಹಿರಿಯರು ಇಳಿಯಲು ಅಜ್ಜಿಯ ಕಡೆ ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ. ಆ ದಿವ್ಯ ಅಜ್ಜಿ ಕ್ಷಣಾರ್ಧದಲ್ಲಿ ಮಾಯವಾಗಿದ್ದರು. ಕೇವಲ ಮಲ್ಲಿಗೆ ಹೂವಿನ ಘಮ ಮತ್ತು ಕೆಂಪು ಮಣ್ಣಿನಲ್ಲಿ ಒಂದು ಹಸಿರು ಚಿಗುರು ಮೇಲೆದ್ದಿತ್ತು. ಹಿರಿಯರ ಕಣ್ಣು ತುಂಬಿ ಬಂತು. ಅವರಿಗೆ ಅರ್ಥವಾಯಿತು, ಸಾಕ್ಷಾತ್ ತಾಯಿ ಕಾಳಘಟ್ಟಮ್ಮನೇ ಅವರ ಜೊತೆ ಬಂದಿದ್ದಾಳೆಂದು. ಕೂಡಲೇ ಊರಿನ ಮಧ್ಯದಲ್ಲಿ ಜನರೆಲ್ಲ ಒಟ್ಟಾದರು. ಅಲ್ಲಿ ನಿಂತಿದ್ದ ಒಂದು ಪುಟ್ಟ ಬಾಲಕಿಯ ಮೇಲೆ ದೈವದ ತೇಜಸ್ಸು ಇಳಿಯಿತು. ಆ ಮಗುವಿನ ಕಂಠದಿಂದ ತಾಯಿಯ ಗಂಭೀರ ವಾಣಿ ಹೊರಟಿತು, ನನ್ನ ಮಕ್ಕಳ ಕಣ್ಣೀರು ನನ್ನನ್ನು ಇಲ್ಲಿಗೆ ಕರೆತಂದಿದೆ. ಇಂದಿನಿಂದ ನಾನು ನಿಮ್ಮ ಮನೆಯ ಮಗಳಾಗಿ ಈ ದೊಡ್ಡ ತಿಮ್ಮಯ್ಯನ ಪಾಳ್ಯದಲ್ಲೇ ನೆಲೆಸುತ್ತೇನೆ. ನಾನು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಗ್ರಾಮದ ಮಧ್ಯೆ ಉತ್ತವಾಗಿ ಬೆಳೆದು ನೆಲೆ ತೋರುತ್ತೇನೆ. ಮರುದಿನ ಬೆಳಗಾಗುವಷ್ಟರಲ್ಲಿ ಗ್ರಾಮದ ಮಧ್ಯೆ ತಾಯಿ ಅದ್ಭುತವಾಗಿ ನೆಲೆಯೂರಿದಳು. ಅವಳ